ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಾವು ಇಷ್ಟು ವೀಡಿಯೋಸ್ ಎಲ್ಲ ಹಾಕೊಂಡು ಬರ್ತಾನೆ ಇದ್ದೀವಿ. ಮತ್ತು ನಾನು ನಿನ್ನೆ ಅಬ್ಸರ್ವ್ ಮಾಡಿದೆ ಅನಾಲಿಟಿಕ್ಸಲ್ಲಿ ಏನಂದರೆ 90% ಆಫ್ ಅವರ್ ವ್ಯೂವರ್ಸ್ ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಅಂತ ಗೊತ್ತಾಯಿತು. ಸೊ ಪ್ಲೀಸ್ ಗೈಸ್, ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ನಿಮ್ಮ ಮುಂದೆ ವರ್ಕ್ ಫ್ರಮ್ ಹೋಮ್ ಮತ್ತು ಪಾರ್ಟ್ ಟೈಮ್ ಜಾಬ್ಸ್ ತರ್ತಾ ಇದ್ದೀವಿ ಅಂದರೆ ಪ್ಲೀಸ್ ಒಂದೇ ಒಂದು ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು, ಇನ್ನೇನು ಕೇಳಲ್ಲ ಫ್ರೆಂಡ್ಸ್. ಸೊ ಇವತ್ತು ನಾವು ತಂದಿರೋ ವಿಡಿಯೋ ಏನು ಅಂದರೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್, ನೀವು ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ಬೋದು. ಸೊ ಕಾಲ್ ಆಗಿರೋದು ಫಿಸಿಕ್ಸ್ ವಾಲಾ, ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇದೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ವೇರ್ ನೀವೆಲ್ಲ ಕಾಲೇಜಸ್ಗೆ ಹೋಗೋದು ಅದೆಲ್ಲ ಇಲ್ಲೇ ಕಲಿಬೋದು, ಟ್ಯೂಷನ್ಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ. ನೆಕ್ಸ್ಟ್ ಏನು ಅಂದರೆ ಅಡ್ಮಿಷನ್ ಕೌನ್ಸಿಲರ್ಗೆ ಕಾಲ್ ಮಾಡಿರೋದು. ದ ಜಾಬ್ ಈಸ್ ವೆರಿ ಈಸಿ. ಇದೊಂದು ಸ್ವಲ್ಪ ಮಾರ್ಕೆಟಿಂಗ್ ಸೈಡಲ್ಲಿ ಇರುತ್ತೆ ಈ ಜಾಬ್. ನೀವು ಪೇರೆಂಟ್ಸ್ ಯಾರು ಇರ್ತಾರೆ ಅವರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಬಟ್ ಮೈನ್ ಥಿಂಗ್ ಏನು ಅಂದರೆ ಟಾರ್ಗೆಟ್ಸ್ ಏನೂ ಇರಲ್ಲ, ನೀವು ಈಸಿಯಾಗಿ ವರ್ಕ್ ಮಾಡ್ಕೊಳ್ತಾ ಹೋಗ್ಬೋದು. ಫ್ರೆಷರ್ಸಿಗೆ ಕೂಡ ಹೈರಿಂಗ್ ನಡೀತಾ ಇದೆ. ಮತ್ತು 2 to 4 years ಅವ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬಾ ಜಾಸ್ತಿ ಪೇ ಮಾಡ್ತಾರೆ. ಸೊ ಯೂಶುವಲ್ ಪೇಮೆಂಟ್ ಬಂದು 3 to 4 lakhs ಪರ್ ಆ್ಯನಮ್ ಅಂದರೆ ಇಯರ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 35-40 ಬಂದ್ಬಿಡುತ್ತೆ ಕೈಗೆ. ದೆನ್ ರಿಮೋಟ್ ಜಾಬ್ ಅಂದರೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು ಇದರಲ್ಲಿ. ನಾನೀಗ ನಿಮಗೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒನ್ ಏನು ಅಂದರೆ ಅಡ್ಮಿಷನ್ ಪ್ರೊಸೀಜರ್. ಸೊ ಇದನ್ನೆಲ್ಲ ಅವ್ರಿಗೆ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಪೇರೆಂಟ್ಸ್ ಅಂದರೆ ಲೀಡ್ಸ್ ನಿಮಗೆ ಅವರೇ ಕೊಟ್ಟಿರ್ತಾರೆ, ಫೋನ್ ನಂಬರ್ಸ್ ಪ್ರತಿಯೊಂದು ಕೊಟ್ಟಿರ್ತಾರೆ, ನೀವು ಅವ್ರು ಜಸ್ಟ್ ಕಾಲ್ ಮಾಡಿಬಿಟ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಷ್ಟೇ. ನೆಕ್ಸ್ಟ್ ಏನು ಅಂದರೆ ಸಪೋರ್ಟ್ ಪೇರೆಂಟ್ಸ್. ಸೇಮ್ ಹೇಳಿದ್ನಲ್ಲ, ಪೇರೆಂಟ್ಸ್ ಯಾವಾಗ ಏನಾದರೂ ಕ್ವೈರೀಸ್ ಇದ್ದರೆ ಅದನ್ನೆಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅಷ್ಟೇ, ಸಿಂಪಲ್. ಮತ್ತು ಸ್ಟೂಡೆಂಟ್ ಅಪ್ಲಿಕೇಶನ್ಸ್ ಎಲ್ಲ ಬರುತ್ತೆ ನಿಮಗೆ, ಅದನ್ನೆಲ್ಲ ಕ್ಲೀನಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಎಲ್ಲ ಕ್ಲೀನಾಗಿ ನೀವು ರೆಫರ್ ಮಾಡಿಬಿಟ್ಟು ನಿಮ್ಮ ಹೈಯರ್ ಅಫಿಷಿಯಲ್ಸ್ ಯಾರು ಇರ್ತಾರೆ ಅವ್ರಿಗೆ ನೀವು ಕ್ಲೀನಾಗಿ ಇದನ್ನು ತಲುಪಿಸ್ಬೇಕು ಅಷ್ಟೇ. ಮೇನ್ ಕ್ವಾಲಿಫಿಕೇಷನ್ಸ್ ಅಂತ ಕೇಳಿದ್ರೆ ನಿಮಗೆ JEE, ನೀಟ್ ಅದ್ರ ಬಗ್ಗೆ ಎಲ್ಲ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಬೇಕಿರುತ್ತೆ. ಸೊ ಏನು ಅಂದರೆ JEE ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ನೀಟಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ, ಐ ಮೀನ್ PCMB ತಗೊಂಡ್ರೆ ಮಾತ್ರ ನೀಟ್ ಬರೆಯೋಕ್ಕಾಗೋದು, JEE ಯಾರಾದರೂ ಬರೀಬೋದು. ಸೊ ಈ ಥರ ಸಿಂಪಲ್ ಆಗಿ ನಿಮಗೆ ಕ್ವಾಲಿಫಿಕೇಷನ್ ನೀಡ್ಸ್ ಇದೆ. ಅದಾದಮೇಲೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ನೀವು ಯಾವುದೇ ಜಾಬಲ್ಲಿ ನೀವು ಎಕ್ಸೆಲ್ ಮಾಡ್ಬೋದು. ಪ್ಲೀಸ್ ಎವ್ರಿ ಡೇ ನಾವು ಹೇಳ್ದಂಗೆ ಒಂದು ಮೂವಿ ಇಲ್ಲ ಸೀರೀಸ್, ಅದಾದಮೇಲೆ ಬುಕ್ಸ್ ಕಂಪಲ್ಸರಿ ಮಾಡ್ಕೊಳ್ಳಿ, ಇವತ್ತಿಂದ ಮಿಸ್ ಮಾಡಬೇಡಿ. ಸೊ ಫ್ರೆಂಡ್ಸ್, ಇದೇ ಥರ ನಿಮಗೆ ಜಾಬ್, ಲೋನ್ಸ್ ಮತ್ತು ಸ್ಕಾಲರ್ಶಿಪ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ನಮ್ಮಿಬ್ಬರನ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ನ ಯಾವಾಗಲೂ ಆನಲ್ಲಿ ಇಟ್ಕೊಳ್ಳಿ. ಸೊ ದಟ್ ನಾವು ಏನೇ ವೀಡಿಯೋಸ್ ಹಾಕಿದ್ರು ನೆಕ್ಸ್ಟ್ ಸೆಕೆಂಡ್ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ನೆನಪಿರಲಿ, ಪ್ರತಿದಿನ ಮಾರ್ನಿಂಗ್ 11:30 ಅಷ್ಟರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಅಪ್ಲೈ ಮಾಡಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ ದ ಈವ್ನಿಂಗ್ ವಿಡಿಯೋ ಲೆಟ್ಸ್ ಟಾಕ್ ಅಬೌಟ್ ಹೌ ಟು ಕನ್ಸ್ಟ್ರಕ್ಟ್ ಆ್ಯಂಡ್ CV ಅಂದರೆ ರೆಸ್ಯೂಮ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೌಕರಿಯಲ್ಲಾಗಿರ್ಬೋದು ಇಲ್ಲ ಬೇರೆ ಯಾವುದೇ ಕಂಪ್ನೀಸಿಗಾಗಿರ್ಬೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಸಂಜೆ ಮಾತಾಡೋಣ. ರೆಸ್ಯೂಮ್ನ ವರ್ಡ್ ಡಾಕ್ಯುಮೆಂಟ್ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ, ಅದಿಲ್ಲ ಇದಿಲ್ಲ, ನನಗೆ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ChatGPTಲಿ ಜಸ್ಟ್ 5 minutesಲ್ಲಿ ಒಂದು ಸೂಪರ್ ಆಗಿರೋ ರೆಸ್ಯೂಮ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತು ಈವ್ನಿಂಗ್ 6 o'clock ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈ ಜಾಬ್ನ ನಾನು ಅಪ್ಲೈ ಮಾಡೋದು ತೋರಿಸಲ್ಲ, ಯಾಕಂದ್ರೆ ಇದು ತುಂಬಾನೇ ಲೆಂತಿ ವಿಡಿಯೋ ಆಗ್ಬಿಡುತ್ತೆ. ಸೊ ಇದು ನೌಕರಿಯಲ್ಲಿ ನಾನು ನೆನ್ನೆ ಹೇಳಿದೆ ಪ್ರೊಫೈಲ್ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮುಗ್ದ ಹೋಯ್ತು, ವಿತಿನ್ 1 second ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ವಿಡಿಯೋಗೆ ಹೋಗ್ಬಿಟ್ಟು ಪ್ರೊಫೈಲ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಹೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ, ಹೋಗ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಪಟ್ಟಂತ ಆಗುತ್ತೆ ಅಷ್ಟೇ ಫ್ರೆಂಡ್ಸ್.